ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತಿಂದ ಒಳ್ಳೆ ಮಶ್ರೂಮ್ ಗ್ರೇವಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗಿ ಯಮ್ಮಿಯಾಗಿ ವೈಟ್ ರೈಸ್ ಜೊತೆ, ಚಪಾತಿ ಜೊತೆ, ಪರೋಟ ಜೊತೆ ತುಂಬ ಕಾಂಬಿನೇಷನ್ ತುಂಬಾ ಮ್ಯಾಚ್ ಆಗುತ್ತೆ. ತುಂಬ ಇಷ್ಟಪಟ್ಟು ತಿನ್ಬೋದು. ಈ ವಿಡಿಯೋ ಶೂಟ್ ಮಾಡಿರೋದು ಬಂದು ನೈಟ್ 9 ಗಂಟೆ ನಂತರ, ಹಾಗಾಗಿ ಸ್ವಲ್ಪ ಬ್ಲರ್ ಆಗಿದೆ, ಬೇಸರ ಮಾಡ್ಕೋಬೇಡಿ. ಹಾಗೆ ಈ ವಿಡಿಯೋ ಬಿಡೋದು ಕೂಡ ತುಂಬ ಲೇಟ್ ಆಯಿತು. ಪ್ರತಿ ಸಲ ಇದೇ ಪ್ರಾಬ್ಲಮ್ ಆಗ್ತದೆ. ನಾನು ಸ್ವಲ್ಪ ಬಿಸಿ ಇದೆ, ಬೇಸರ ಆಗಬೇಡಿ. ಹೀಗೆ ಮಾಡಿದ್ರೆ ಏನೇನೆಲ್ಲ ಬೇಕು ಅಂತ ಫುಲ್ಲು ವಿವರವಾಗಿ ನಾನು ತೋರಿಸಿದ್ದೀನಿ. ಖಂಡಿತ ನೋಡಿ ತಿಳ್ಕೊಳ್ಳಿ, ತುಂಬ ಇಷ್ಟಪಟ್ಟು ಮಾಡ್ತೀರಾ. ಹೇಗೆ ಮಾಡಿದ್ರೆ ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಮಶ್ರೂಮ್ ಗ್ರೇವಿ ಮಾಡೋದಕ್ಕೆ ಮಶ್ರೂಮ್ ತೊಗೊಂಡಿದ್ದೀನಿ. ಇದು ಬಂದು 200 ಗ್ರಾಮ್ ಅಷ್ಟಿದೆ. ನಿಮಗೆ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ, ಪಾಕೆಟಲ್ಲಿ ಇರುತ್ತೆ ಬಾಕ್ಸ್ಗಳಲ್ಲಿ, ಅಂಥ ಮಶ್ರೂಮೇ ನಾನು ತೊಗೊಂಡಿದ್ದೀನಿ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 200 ಗ್ರಾಮ್ ಇದೆ. ಮಶ್ರೂಮ್ನ ನಾನು ಚೆನ್ನಾಗಿ ಬಿಸಿನೀರಲ್ಲಿ ತೊಗೊಂಡಿದ್ದೀನಿ. ಒಂದರಲ್ಲಿ 4 ಭಾಗ ಮಾಡಿದ್ದೀನಿ, ಮಾತ್ರ ಕಟ್ ಮಾಡಿದ್ದೀನಿ. ಬಾಕಿ ಎಲ್ಲ ಕೂಡ ನಾನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ. ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮಸಾಲ ಫ್ರೈ ಮಾಡಿ ತೊಗೊಳೋದಿದೆ. ಒಂದು ಸಣ್ಣ ಪೀಸ್ ಚಕ್ಕೆ, ಹಾಗೆ ಒಂದು 3 ಲವಂಗ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ಗಿಂತ ಕಡಿಮೆ ಕಾಳು ಮೆಣಸು, 1/4 ಟೀ ಸ್ಪೂನಷ್ಟು ಜೀರಿಗೆ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಒಂದು ಈರುಳ್ಳಿ ಫುಲ್ಲಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಿದೆ. ಅದು ಒಂದು 7-8 ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾನು ಶುಂಠಿ ಹಾಕಿಲ್ಲ, ಬೆಳ್ಳುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ 1 ಟೊಮೆಟೊ ಹೆಚ್ಚು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಹಳದಿ ಪೌಡರ್, 3/4 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್. ಇದೊಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಬಾಡಿಸ್ಕೊಂಡು ಸ್ವಲ್ಪ ನೀರು ಹಾಕಿ ನಾನು ಬಾಯ್ಲ್ ಮಾಡಿ ತೊಗೊಳ್ತೀನಿ. ಇದು ಫ್ರೈ ಮಾಡಿ ನಾವು ಮಸಾಲೆ ಮಾಡುವಾಗ ಮಶ್ರೂಮ್ ಗ್ರೇವಿ ಬಂದು ತುಂಬ ಟೇಸ್ಟಾಗಿರುತ್ತೆ. ಚೆನ್ನಾಗಿ ನಾನು ಬಾಡಿಸ್ಕೊಂಡೆ. ಹಾಗೆ ಇದನ್ನು ಸ್ವಲ್ಪ ಬಾಯ್ಲ್ ಕೂಡ ಮಾಡಿ ತೊಗೊಂಡಿದ್ದೀನಿ ನಾನು, ನೀರು ಹಾಕಿ. ಒಳ್ಳೆ ಕಲರು ಕೊಡುತ್ತೆ, ಹಾಗೆ ತುಂಬ ಟೇಸ್ಟ್ ಆಗಿರುತ್ತೆ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಬೇಕಾದಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, 1 ಹಸಿಮೆಣಸು, ಸ್ವಲ್ಪ ಕರಿಬೇವು ಸೊಪ್ಪು, 1 ಹಸಿಮೆಣಸನ್ನ ನಾನು 4 ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಪಿಂಕ್ ಶೇಡಲ್ಲಿ ಬಂದರೆ ಸಾಕು, ತುಂಬ ಬ್ರೌನ್ ಆಗಿ ಫ್ರೈ ಆಗೋದು ಬೇಡ. ಅದರಲ್ಲಿ ಫ್ರೈ ಆದಾಗ ಇದೆಲ್ಲ ಮಶ್ರೂಮ್ ಹಾಕ್ಕೊಳ್ತಾ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಹಳದಿ ಪೌಡರ್, ಒಂದು 1/4 ಟೀ ಸ್ಪೂನ್ಗಿಂತ ಕಡಿಮೆ ರೆಡ್ ಚಿಲ್ಲಿ ಪೌಡರ್. ಅದು ನಾವು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡು ಬೇಯಿಸ್ಕೊಳ್ಳೋದಿದೆ. ಹಾಗೆ ಒಂದು ಅರ್ಧ ಭಾಗ ಆದರೂ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳುವಾಗ ನಮಗೆ ಗ್ರೇವಿ ಟೇಸ್ಟ್ ಆಗಿರುತ್ತೆ. ಈಗ ಇದಕ್ಕೆ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ರೆ ಅದಕ್ಕೆ ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು, ಉಪ್ಪು ಕೂಡ ಸೇರಿಸ್ಕೊಳ್ತೀನಿ. ಉಪ್ಪು ಸೇರಿಸೋದಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀನಿ. ನಾನು ಕುದ್ದಿದೆ. ನಾನೊಂದು 2-3 ಸಲ ನಾನು ಓಪನ್ ಮಾಡಿ ನಾನು ಸ್ವಲ್ಪ ಸ್ಪೂನ್ ಹಾಕಿದ್ದೆ, ಅದಕ್ಕೆ ಕುದೀತಾ ಬಂದಿದೆ. ಈಗ ಮಶ್ರೂಮ್ ಕೂಡ ಬೇಯ್ತಾ ಬಂತು. ಕೂಡ ಮಶ್ರೂಮ್ ಬೇಯಬೇಕು. ಗ್ರೇವಿ ಇನ್ನೂ ಕೂಡ ಸ್ವಲ್ಪ ಗಟ್ಟಿ ಆಗಬೇಕು, ಆವಾಗ ಸ್ವಲ್ಪ ಕುದಿಸ್ಕೊಳ್ತೀನಿ. ಹೀಗೆ ಓಪನ್ ಬಿಟ್ಟು ಕುದಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಥಿಕ್ನೆಸ್ ಆಗಿ ಬರಬೇಕು ನಮಗೆ ಗ್ರೇವಿ, ತುಂಬ ಟೇಸ್ಟ್ ಆಗಿರುತ್ತೆ. ಈಗ ನನ್ನ ಮಶ್ರೂಮ್ ಗ್ರೇವಿ ರೆಡಿ ಆಗಿದೆ. ಈ ಹದದಲ್ಲಿ ರೆಡಿ ಆಗಿದೆ. ಗ್ಯಾಸ್ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮಶ್ರೂಮ್ ಗ್ರೇವಿನ ಒಂದು ಟ್ರೇಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೊಂದು ಒಳ್ಳೆ ಮಶ್ರೂಮ್ ಗ್ರೇವಿನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿ ತಿನ್ನೋಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿರೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗ್ತದೆ. ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತಿರಲಿ. ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.